ಅಷ್ಟೇ ಊರ್ ತುಂಬಾ ಇಲ್ಲ, ಅಷ್ಟೇ ಕೋಟಿ ಗಟ್ಲೆ ಹತ್ತು ಗಟ್ಲೆ ಬೆಲೆ ಕಟ್ಟಿ ಆದಷ್ಟು ಪಡ್ಕೊಲೇವ್ ನಾವು ಸತ್ ಹೋಗುದು. ಇದ್ರಾಗ ನೀರಾಗ ಬಿದ್ದಾಗ ಎಗರ್ ಬಿದ್ದು ಹೋಗ್ಯಾರ, ಅದು ಯಾರಿಗೆ ಗೊತ್ತೈತ್ರಿ ಲೆಕ್ಕಾಡವ್ರ? ಆ ಸುದ್ದಿಯನ್ನ ನೋಡಿದ ತಕ್ಷಣ ನಿಮಗೆ ಗಾಬರಿ ಆಗ್ಬೋದು. ಏನಪ್ಪ, ಸಾಹಿತಿಗಳ ನಾಡಲ್ಲಿ, ಬುದ್ಧಿಜೀವಿಗಳ ನಾಡಲ್ಲಿ, ವಿದ್ಯಾಕಾಂಕ್ಷಿಗಳ ನಾಡಲ್ಲಿ, ಆಮೇಲೆ ಸಾಹಿತಿಗಳ ನಾಡಲ್ಲಿ ಇಂಥ ಒಂದು ಒಂದು ಅಭಿವೃದ್ಧಿ ಅನ್ಬೋದು. ಅಕ್ಕಿನ ಬೇಡ, ಏನು ಬೇಡ, 2,000 ಹತ್ತಿನ ಬೇಡ, 3,000 ಅನುಕೂಲ ಮಾಡಿಲ್ಲ. ಅದು ಒಪ್ಪಿಸ್ ಕೆಲಸ ರೊಕ್ಕ ಕೊಟ್ಟು ಒಪ್ಪಿಸ್ ಮಾಡಿ ಕೆಲಸ ಪುಕ್ಸಟ್ ಬಸ್ ಅಂತ ಹೋಗಿ ಕೈ ಕಾಲೆಲ್ಲ ಮುಡ್ಕೊಂಡ್ ಬರೋದು. ತಾಡು ಸಿಟಿ ಅಂದ್ರೆ ಏನ ಮುನ್ಸಿಪಾಲಿಟಿ ಕಿತ್ತಿದ್ದ ತಾಡು ಸಿಟಿನ ಮುನ್ಸಿಪಾಲಿಟಿ ಕಿತ್ತಿದ್ದು. ವ್ಯಾಪಾರ ಬಿರಿಬಿರಿ ವ್ಯಾಪಾರ ಕಾಣಕತ್ತಿಲ್ಲ, ಗೌರ್ಮೆಂಟ್ಗೆ ಕಾರ್ಪೊರೇಷನ್ ಕಾಣಕತ್ತಿಲ್ಲ, ಕಮಿಷನರ್ ಕಾಣಕತ್ತಿಲ್ಲ. ಬಿಜೆಪಿ ಸರ್ಕಾರಕ್ಕೆ ಶಾಪ ಹಾಕದಂತ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಶಾಪ ಹಾಕೋದು ಬೇಡ, ಹೊರಗೋದು ಬೇಡ. ಈ ಕಲರ್ ನೋಡ್ರಿ, ನಮ್ದು ಒರಿಜಿನಲ್ ಕಲರ್ ಮೊದಲಿಂದ. ಇಲ್ಲಿ ನೋಡ್ರಿ ಬಿಸ್ಲಾಗ್ ಸುಟ್ಟಿದ್ ಕಲರ್, ಒರಿಜಿನಲ್ ಕಲರ್ ಒರಿಜಿನಲ್ ಇದು ಸುಟ್ಟಿದ್ದ. ಈಗ ಮಳೆಗಾಲದಾಗ ಬೆಳ್ಕೊಂತ ಹೊಂಟಾನ, ಸಾಯ್ಕೊಂಡ್ ಹೊಂಟಾನ್ತಿದ್ರಾಗ ಯಾರು ನಾ ಮಾತಾಡಿದ್ರೆ ನಾನು ಎಲ್ಲಿ ಕೊಲ್ತಾರೋ, ನಾನು ಹೊಡಿತಾರೋ ಅನ್ನೋಂಥ ಜನ ಅದ. ನಮ್ಮ ಜೀವದ ಭಯ ಯಾರಿಗೂ ಯಾರು ಹೇಳಂಗಿಲ್ಲ. ಭಾರಿ ತ್ರಾಸವಾಗತ್ತೆ. ಅದ್ರ ಮಾತ್ರ ನಮಗ ಚಂದಾಗಿ ಮಾಡ್ಕೊಡ್ರಿ, ನಮಗೆ ಇರಾಗೆ ಹೆಂಗ ಕೈ ನೋಡ್ರಿ, ಈಗ ಹೊಟ್ಟಿ ಆಕಾರ ಹೊಟ್ಟಿ ನೋಡ್ರಿ, ಕೈ ಎಲ್ಲ ಹೊಟ್ಟಿ ಬರತ್ತ, ಕಾಲು ಹೊಟ್ಟಿ ಬರತ್ತ, ನಮಗೇನು ಬೇಕಿಲ್ರಿ. ಈಗ ಅಕಸ್ಮಾತ್ ವಿನಂತಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಮತ್ತೆ ನಾವು ಹೋರಾಟದ ದಾರಿ ಅನಿವಾರ್ಯ ಆಕೈತಂತ ಇವತ್ತು ಹೇಳಾಕ ಇಚ್ಛೆ. ವ್ಯಾಪಾರಸ್ಥರನ್ನ ಬೀದಿಪಾಡು ಮಾಡಿದ ರಾಜಕಾರಣಿಗಳು ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ. ಬುದ್ಧಿಜೀವಿಗಳ ಮತ್ತು ಸಾಹಿತಿಗಳ ತವರೂರು, ಸಾಮಾಜಿಕ ಹೋರಾಟಗಾರರ ನಾಡು, ಚಿಂತನ ಮಂಥನಕಾರರ ಬೀಡು ಧಾರವಾಡದಲ್ಲಿಯೇ ಹೊಳಸು ಗಲೀಜು ಇರುವ ಸೂಪರ್ ಮಾರ್ಕೆಟ್ದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಸೂಪರ್ ಥರ್ಡ್ ಕ್ಲಾಸ್ ಸೂಪರ್ ಮಾರ್ಕೆಟ್ ಎಂದು ಜನರು ಹೇಳುತ್ತಿದ್ದಾರೆ. ಸಂತೆಗೆ ಬಂದ ಜನರನ್ನ ಮಾತನಾಡಿಸಿದಾಗ ನಮ್ಮ ರಾಜಕಾರಣಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯಾವುದೇ ಅಭಿವೃದ್ಧಿ ಕಾಣದೇ ಇರುವುದು ದುರ್ದೈವದ ಸಂಗತಿಯಾಗಿದೆ ಎಂದರು. ಸಾಮಾಜಿಕ ಹೋರಾಟಗಾರರಾದ ಬಸವರಾಜ್ ಜಾಧವ್ ಅವರು ಮಾತನಾಡಿ, ವ್ಯಾಪಾರಸ್ಥರ ಜೀವನವನ್ನು ಬಿಜೆಪಿ ಸರ್ಕಾರ ಬೀದಿಪಾಡು ಮಾಡಿದೆ. ಈಗ ಕಾಂಗ್ರೆಸ್ ಸರ್ಕಾರ ಸೂಪರ್ ಮಾರ್ಕೆಟ್ ಸುಧಾರಿಸಲು ಪ್ರಯತ್ನಿಸಬೇಕು, ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಹೇಳಿದರು. ವೀಕ್ಷಕರೇ, ಸಂಗ್ರಾಮ್ ನ್ಯೂಸ್ ಚಾನಲ್ಗೆ ತಮಗೆ ಸ್ವಾಗತ. ಸಂಗ್ರಾಮ್ ನ್ಯೂಸ್ ಚಾನಲ್ ಕೇವಲ ಒಂದು ಟಿವಿ ಚಾನಲ್ ಅಲ್ಲ, ಇದು ಒಂದು ಹೋರಾಟದ ಅಸ್ತ್ರ, ಸಾಮಾಜಿಕ ಕಳಕಳಿಯ ಅಸ್ತ್ರ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಅಸ್ತ್ರ. ಎಲ್ಲೆಲ್ಲಿ ಮೋಸ ಅನ್ಯಾಯ ಆಗಿದೆ ಅಲ್ಲೆಲ್ಲಿ ಸಂಗ್ರಾಮ್ ಚಾನಲ್ ಇರುತ್ತದೆ, ತಮ್ಮೊಂದಿಗೆ ಸಂಗ್ರಾಮ್ ಚಾನಲ್ ಇರುತ್ತದೆ. ವಿಶೇಷವಾಗಿ ಈ ಅನ್ಯಾಯಕ್ಕೊಳಗಾದಂಥ ಹೋದಂಥ ಜನರೊಂದಿಗೆ ನಾವು ಧ್ವನಿಯಾಗಿ ರಾಜ್ಯಾದ್ಯಂತ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮೆಲ್ಲರ ಸಹಾಯ ಆಮೇಲೆ ಆಶೀರ್ವಾದ ನಮಗೆ ಇರಬೇಕು. ಈ ಕಳೆದ ಬಾರಿ ನಾವು ಈ ಅವಳಿ ನಗರದಲ್ಲಿ ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ನಡೆದಂಥ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದಿದ್ದೇವೆ. ಅದನ್ನು ಬಹಳಷ್ಟು ಜನರು ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬ ಜನ, ಕೆಲವೊಬ್ಬರು ಸಾಮಾಜಿಕ ಹೋರಾಟಗಾರರು ಇರ್ಬೋದು, ಆಮೇಲೆ ವಿಶೇಷವಾಗಿ ಸಾಮಾಜಿಕ ಕಳಕಳಿಯ ರಾಜಕಾರಣಿಗಳು ತಂಡ ಇರಬಹುದು. ಬರೀ ರಾಜಕಾರಣಿಗಳು ಅಂದರೆ ಬರೀ ದೊಡ್ಡ ರಾಜಕಾರಣಿಗಳಲ್ಲ, ಸಾಮಾಜಿಕ ಕಳಕಳಿಯೊಂದಿಗೆ ಬೆಳೆದಂಥ, ಸಾಮಾಜಿಕವಾಗಿ ಹೋರಾಟ ಮಾಡಿ ಬಂದಂಥ ರಾಜಕಾರಣಿಗಳನ್ನೇ ಬೇರೆ. ಈ ನಿಮ್ಗೆ ಗೊತ್ತಿದೆ ಎಂತೆಂಥ ರಾಜಕಾರಣಿಗಳು ಏನೇನಾಗಿದ್ದಾರೆ ಅಂತ. ಆ ರಾಜಕಾರಣಿಗಳ ಬೇರೆ. ನಮಗೆ ಅಪ್ರಿಷಿಯೇಟ್ ಮಾಡಿದಂಥವರು ಸಾಮಾಜಿಕ ಕಳಕಳಿಯಿಂದ ಹೋರಾಟ ಬಂದಂಥ ರಾಜಕಾರಣಿಗಳು
ತುಂಬ ಈ ಕ್ರಾಂತಿ ಚಾನೆಲ್ನ ಸಂಪಾದಕರಾದಂಥ ನದಾಪ್ ಅವರಿಗೆ ಇವರಿಗೆಲ್ಲ ತುಂಬ ಥ್ಯಾಂಕ್ಸ್, ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಸಂಗ್ರಾಮ್ ನ್ಯೂಸ್ನೊಂದಿಗೆ ನಾವು ವಿಶೇಷವಾದಂಥ ಒಂದು ವರದಿಯನ್ನು ಸಿದ್ಧಪಡಿಸಿದ್ದೀವಿ. ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಸುದ್ದಿಯನ್ನು ನೋಡಿದ ತಕ್ಷಣ ನಿಮಗೆ ಗಾಬರಿ ಆಗ್ಬೋದು. ಏನಪ್ಪ, ಸಾಹಿತಿಗಳ ನಾಡಲ್ಲಿ, ಬುದ್ಧಿಜೀವಿಗಳ ನಾಡಲ್ಲಿ, ವಿದ್ಯಾಕಾಶಿಗಳ ನಾಡಲ್ಲಿ, ಆಮೇಲೆ ಸಾಹಿತಿಗಳ ನಾಡಲ್ಲಿ ಇಂಥದ್ದೊಂದು ಅಭಿವೃದ್ಧಿ ಅನ್ಬೋದು ಅಥವಾ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಂಥ ಒಂದು ವಿಶೇಷ ವರದಿ ತಮ್ಮೊಂದಿಗೆ ನಾವು ಬರ್ತಾ ಇದ್ದೀವಿ. ನಾನು ಗುರುರಾಜ್, ನಮ್ಮೊಂದಿಗೆ ಸಂಗ್ರಾಮ್ ಚಾನೆಲ್ ತಂಡನೂ ಕೂಡ ಇದೆ. ನಾವು ಇವತ್ತು ಯಾವುದೋ ಹಳ್ಳಿಗಾಡಲ್ಲಿ ಅಥವಾ ಗುಡ್ಡಗಾಡದಲ್ಲಿ ಸಂತೆಯಲ್ಲಿ ಇಲ್ಲ. ಇವತ್ತು ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿ ನಾವು ಇದ್ದೇವೆ. ಆ ಸೂಪರ್ ಮಾರ್ಕೆಟ್ ಏನೋ ಅಂತಾರಲ್ಲ, ಅವಳಿ ನಗರದಲ್ಲಿ ಇವತ್ತು ಸ್ಮಾರ್ಟ್ ಯೋಜನೆ, ಲಕ್ಷಾಂತರ ರೂಪಾಯಿ, ಕೋಟಿ ಎಲ್ಲ ಅಷ್ಟು ತಂದಿದ್ದೀವಿ, ಇಷ್ಟು ತಂದಿದ್ದೀವಿ ಅಂತ ಬೊಂಬಡೆ ಹೊಡಿತಾರಲ್ಲ ರಾಜಕಾರಣಿಗಳು ಮಾಧ್ಯಮಗಳಲ್ಲಿ ಅಥವಾ ವರದಿಗಳಲ್ಲಿ, ಪತ್ರಿಕೆಗಳಲ್ಲಿ. ಇದೇ ಸ್ಮಾರ್ಟ್ ಯೋಜನೆ ಸ್ಕೀಮ್ಗಳನ್ನು ನಾವು ನಿಮ್ಮ ಎದುರಿಗೆ ಯಾವ ರೀತಿ ಸ್ಕೀಮ್ಗಳನ್ನು, ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಣೆದುರಿಗೇ ತರ್ತಾ ಇದ್ದೀವಿ. ಧಾರವಾಡ ಅವಳಿ ನಗರದ ಹೊರಗಿನ ಹೊಳಪು ತೋರಿಸಿದ್ದೀವಿ. ಇವಾಗ ಒಳಗಿನ ಹುಳುಕನ್ನು ತೋರಿಸ್ತಾ ಇದ್ದೀವಿ, ಬನ್ನಿ. ಅಧಿಕಾರಿಗಳು ಬರ್ತಾರೆ, ಅಧಿಕಾರ ನಡೆಸ್ತಾರೆ. ಅಧಿಕಾರ ಇದ್ದಾಗ ಕೋಟ್ಯಾಂತರ ರೂಪಾಯಿ ಲಂಚ ಮಾಡ್ತಾರೆ, ಮನೆ ಕಟ್ತಾರೆ, ಮಕ್ಕಳೊಂದಿಗೆ ಆರಾಮವಾಗಿರ್ತಾರೆ. ಅಭಿವೃದ್ಧಿ ಮಾಡೋದು ಯಾವಾಗ, ದೇಶ ಕಟ್ಟೋದು ಯಾವಾಗ? ಇದೇ ಒಂದು ಸಮಸ್ಯೆ ಎಲ್ಲರಿಗೂ ಆಗಿಬಿಟ್ಟಿದೆ. ಇವಾಗ ಯಾರು ಸಾಮಾಜಿಕ ಕಳಕಳೊಂದಿಗೆ ಹೋರಾಟ ಮಾಡ್ತಾ ಇಲ್ಲ. ಧಾರವಾಡದ ವಿದ್ಯಾಕಾಶಿ, ಕರ್ನಾಟಕದ ಜನ ಸ್ವಾತಂತ್ರ್ಯಕ್ಕಾಗಿ ಯಾವ್ಯಾವ ಚಳುವಳಿ ಮಾಡಿದ್ರು ಅದು ಇತಿಹಾಸ ಸಾಕ್ಷಿ ಇದೆ. ರೈತರ ದಂಗೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ದಂಗೆಗಳು ಪ್ರಮುಖ ಪಾತ್ರ ವಹಿಸಿದ್ದಾರೆ ಕರ್ನಾಟಕದಲ್ಲಿ. ಇವಾಗ ನಾವು ಸೂಪರ್ ಮಾರ್ಕೆಟ್, ಎಷ್ಟೋ ಬಡವರು, ಎಷ್ಟೋ ಜನ ಇಲ್ಲಿ ಜೀವನ ಮಾಡ್ತಾಯಿದ್ರು. ಆದರೆ ಈ ಸೂಪರ್ ಮಾರ್ಕೆಟನ್ನು ಬೆಳೆಸಿ ಈ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು, ಕೇಂದ್ರದಲ್ಲಿನೂ BJP ಸರ್ಕಾರ ಇತ್ತು. ಇವರಿಗೆ ಒಂದು ಅಭಿವೃದ್ಧಿ ಪರವಾದಂಥ ಒಂದು ಸೂಪರ್ ಮಾರ್ಕೆಟನ್ನು ಕಟ್ಟಲಿಕ್ಕೆ 5 ವರ್ಷ ಸಾಕಾಗಲಿಲ್ಲ. ಪಾಪ ಎಷ್ಟೋ ಬಡವರು ಹೊಟ್ಟೆ ಮೇಲೆ ಹೊಡೆದ್ರು ಅಂತ ಜನ ಕಂಗಾಲ ಆಗಿದ್ದಾರೆ. ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. BJP ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇವಾಗಿನ ಕಾಂಗ್ರೆಸ್ ಸರ್ಕಾರ ಆದರೂ ಅಭಿವೃದ್ಧಿ ಮಾಡಲಿ. ಯಾರ್ದೋ ದುಡ್ಡನ್ನು ಯಾರಿಗೂ ಕೊಡ್ತಾ ಇರೋದು ಬೇಡ. ಇವತ್ತೆಷ್ಟೋ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದಂಥ ಸಹಾಯಕರಾಗಿ ಡೈಲಿ ವೇಜಸ್ ಮೇಲೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿದಂಥ ಅನೇಕ ಕೆಲಸಗಾರರನ್ನು ತೆಗೆದಿದ್ದಾರೆ. 2,000 ಮಾಸಿಕವಾಗಿ ಕೊಡುವಂಥ ಪುಕ್ಕಟೆ ಯೋಜನೆಗಳನ್ನು ಮಾಡೋದಕ್ಕಿಂತ ಇಂಥ ಅಭಿವೃದ್ಧಿ ಪರವಾದ ಸಾಮಾಜಿಕ ಕಳಕಳಿ, ಅಭಿವೃದ್ಧಿ ಪರವಾದಂಥ ಕ್ರಮಗಳನ್ನು ಸಿದ್ದರಾಮಯ್ಯ ಅವರು ಯಾಕೆ ಕೈಗೊಳ್ತಾ ಇಲ್ಲ? BJP ಸರ್ಕಾರ ಏನು ಮಾಡಿದೆ, ಆ ಸರ್ಕಾರ ಏನು ಮಾಡಿದೆ, ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಇದನ್ನೇ 5 ವರ್ಷ ಕಳೆಯೋದು ಬೇಡ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದರೂ ಈ ಸೂಪರ್ ಮಾರ್ಕೆಟ್ ಒಂದು ಬೆಳೀಲಿ ಅಂತ ಅವಳಿ ನಗರದ ವ್ಯಾಪಾರಸ್ಥರು ಇವಾಗ ಮಾತಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಮೇಲೆ ಬಹಳ ನಿರೀಕ್ಷೆ ಇದೆ ಜನರದ್ದು. BJP ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಯಾವ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ, ಆ ಅಭಿವೃದ್ಧಿ ಕಾರ್ಯಗಳು ಈಗಿನ ಸಿದ್ದರಾಮಯ್ಯ ಅವರ ಸರ್ಕಾರ ಆದರೂ ಮಾಡಲಿ ಅಂತ. ಪುಕ್ಕಟೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಿಂತ ಇಂಥ ಈ ಬಡ ಜನರು, ಹಳ್ಳಿಗಳ ಜನರು ಏನು ತಮ್ಮ ಹೊಟ್ಟೆಪಾಡಿಗಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅಂಥವ್ರಿಗೊಂದು ನೆರಳಾದರೂ, ಬಿಸಿಲಿನಲ್ಲಿ ನೆರಳಾಗಬೇಕು. ಮಳೆಗಾಲದಲ್ಲೇನೋ ಮಳೆಯಿಂದ ತೊಯ್ಕೋಬಾರ್ದು. ಅವರು ಅನಾರೋಗ್ಯದಿಂದ ಬೆಳೆಯಲಿದ್ರೆ, ರೈತರು ಅನಾರೋಗ್ಯದಿಂದ ಬೆಳೆಯಲಿದ್ರೆ ದೇಶ ಭಿಕ್ಷೆ ಬೇಡಬೇಕಾಗತ್ತೆ. ಇವತ್ತು ನೋಟಿನಿಂದ, ಇವತ್ತು ಕೋಟ್ಯಾಂತರ ರೂಪಾಯಿ ಬಂಗಾರ ಬೆಳ್ಳಿಯಿಂದ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಆಗಲ್ಲ. ರೈತರಿಗೆ ಹೆಚ್ಚಿನ ಅನುಕೂಲ ಮಾಡಬೇಕಂತ ಸಿದ್ದರಾಮಯ್ಯ ಸರ್ಕಾರ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಲಿ, ಇಂಥ ಸೂಪರ್ ಮಾರ್ಕೆಟ್ಗಳನ್ನು ಅಭಿವೃದ್ಧಿ ಮಾಡಲಿ. ಇವತ್ತಿಗೆ ಈ ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಯೋಜನೆಯನ್ನು ಅಡಿಯಲ್ಲಿ ಇದ್ದಂಥ
ಆದರೆ ಇನ್ನೂವರೆಗೆ ಯಾವುದೇ ರೀತಿಯ ಒಂದು ಅನುಕೂಲ ಮಾಡಿಲ್ಲ. ನೋಡಿ ಜನ ಯಾವ ರೀತಿ ಪಾಪ ಈ ಮಳೆಗಾಲದಲ್ಲಿ ಯಾವ ರೀತಿ ತೊಯಿಸ್ಕೊಂಡು ಅನಾರೋಗ್ಯದಿಂದ ಬಳಲಿ ತಮ್ಮ ಹೊಟ್ಟೆಪಾಡಿಗಾಗಿ ಕಾಯಿಪಲ್ಯ ಮಾರ್ತಾ ಇದ್ದಾರೆ. ಅವರಿಗೊಂದು ನೆರಳಿಲ್ಲ ಇವತ್ತು ಅವರಿಗೊಂದು ನೆರಳಿಲ್ಲ. ಆ ನೆರಳನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಲಿ ಅಂತ ಅವರು BJP ಸರ್ಕಾರನ ದೋಷಿಸೋಕ್ಕಿಂತ ಬೈಯೋದಕ್ಕಿಂತ ಇಂಥ ಅಭಿವೃದ್ಧಿ ಕೆಲಸ ಮಾಡಿದರೆ ಅವರು ಇನ್ನೂ 5 ವರ್ಷ ಅವ್ರ ಸರ್ಕಾರ ಮುಂದೆ ಬರ್ಬೋದು. ಅದಕ್ಕಾಗಿ ದಯವಿಟ್ಟು ಈ ಸಂಗ್ರಾಮ್ ಚಾನೆಲ್ನ ಸುದ್ದಿ ಮುಖಾಂತರ ನಾವು ಇವತ್ತು ಸಾಮಾಜಿಕ ಹೋರಾಟಗಾರರು ಎಷ್ಟು ಜನ ಇದ್ದಾರೆ, ಸಾಮಾಜಿಕ ಕಳಕಳಿಯೊಂದಿಗೆ ಯಾವ ರಾಜಕಾರಣಿಗಳು ಬೆಳೆದಿದ್ದಾರೆ ಅಂಥ ರಾಜಕಾರಣಿಗಳಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಧಾರವಾಡದ ಒಂದು ಯುವಕರ ಹೋರಾಟದ ತಂಡಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಈ ಸೂಪರ್ ಮಾರ್ಕೆಟ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಾದರೂ ಒಂದು ಪೂರ್ಣ ಆಗಲಿ ಬೇಗನೆ, ಆದಷ್ಟು ಬೇಗನೆ ಅಂತ. ರೈತರು ಅನಾರೋಗ್ಯದಿಂದ ಬಳಲೋದು ಬೇಡ, ಕೂಲಿ ಕಾರ್ಮಿಕರು ಅನಾರೋಗ್ಯದಿಂದ ಬಳಲೋದು ಬೇಡ. ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ BJP ಸರ್ಕಾರಕ್ಕೆ ಶಾಪ ಹಾಕದಂತೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಶಾಪ ಹಾಕೋದು ಬೇಡ. ಈ ಜನರು ಮರಗೋದು ಬೇಡ. ಯಾರು ಇವತ್ತು ಹೊಟ್ಟೆಗೆ ಹಸಿದಿದೆ ಅಂದರೆ ಬಂಗಾರ ಬೆಳ್ಳಿ ದುಡ್ಡು ತಿನ್ಲಿಕ್ಕೆ ಬರಲ್ಲ. ಇವತ್ತು ರೈತರು ಬೆಳೆದ್ರೆ ಮಾತ್ರ ಇವತ್ತು ಒಂದು ಹೊಟ್ಟೆ ತುಂಬ್ಕೋಬೋದಲ್ಲ ಜನ. ಈ ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ನಾವು ಇವತ್ತು ಈ ಸುದ್ದಿಯನ್ನು, ವಿಶೇಷವಾದಂಥ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಚಾನೆಲ್ ಮುಖಾಂತರ ನಾವು ವಿನಂತಿ ಏನಂದರೆ ದಯವಿಟ್ಟು ಈ ಸೂಪರ್ ಮಾರ್ಕೆಟನ್ನು ಅಭಿವೃದ್ಧಿಪಡಿಸಿ ದಯವಿಟ್ಟು ಈ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಒಂದು ನೆರಳನ್ನು ಮಾಡಲಿ, ರೈತರಿಗೆ ಹೆಚ್ಚಿನ ಅನುಕೂಲ ಮಾಡಲಿ. ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ರೈತರಿಗೆ ಹೆಚ್ಚಿನ ಅನುಕೂಲ ಮಾಡಲಿ ಅಂದಾಗ ದೇಶವನ್ನು ಒಂದು ಅಭಿವೃದ್ಧಿ ಸರ್ಕಾರ ಆಗತ್ತೆ. ಏನೇನು ಆಗೈತಿ ಏನೇನಿಲ್ಲ ಅನ್ನೋದು, ದನದ ಏನೈತಿ, ಮನುಷ್ಯರ್ದು ಏನು ಹಾಲತ್ತೈತಿ ಅನ್ನೋದು. ಮ್ಯಾಚ್ ಶಾಟ್ ಹಾಕೊಟ್ರೆ ಕುಂತೇವಿ, ಎದ್ದೇವಿ, ಇಟ್ಟರ ಹೋದೇವು. ರಾತ್ರಿ ಒಂದು 100 ರೂಪಾಯಿ, ಮುಂಜಾನೆ ಒಂದು 200 ರೂಪಾಯಿ ಕೊಟ್ಟು ಹೇರ್ಕೊಂಬರೋದು. ಮತ್ತೇನು ಮಾಡೋದು? ಮತ್ತು ಇದು ಬಿಸಿಲಾಗ ತರಾಸೆಟ್ಟು, ಮಳೆಗಾಲದಾಗ ತರಾಸೆ ಎಷ್ಟು. ಈ ದನಗಳು ಎಲ್ಲ ರಾಡಿ ನೋಡಂತ ಹೇಳ್ರಿ. ಅದು ಎಷ್ಟು ವರ್ಷದಿಂದ ಈ ತ್ರಾಸ ಅನುಭವಿಸ್ತೀರಿ? ನಾವ್ರಿ ವಯಸ್ಸಾಗೋದು ನಮ್ಗೆ 74 ವರ್ಷ. ಇಲ್ಲ ಯಾವ ಸರ್ಕಾರ ಏನೂ ಮಾಡಲಿಲ್ಲ, ಯಾರೇನು ಸರ್ಕಾರ ಮಾಡಿಲ್ಲ. ಇನ್ನೊಟ್ಟು ಆಸ್ತೆ ಊರು ತುಂಬ ಇಲ್ಲ, ಆಸ್ತೆ ಕೋಟಿಗಟ್ಲೆ ಹಬ್ಜಗಟ್ಲೆ ಬೆಲೆ ಕಟ್ಟಿ ಆದಷ್ಟು ಮಾಡ್ಕೊಲಿ ಅವ್ರು. ನಾವು ಸತ್ತು ಹೋಗುದು. ಮ್ಯಾಲೆ ಚಾಟ್ ಇಲ್ಲ, ಬಿಸ್ಲಾಗ ಕಲರ್. ಈ ಕಲರ್ ನೋಡ್ರಿ ನಮ್ದು ಒರಿಜಿನಲ್ ಕಲರ್ ಮೊದಲಿಂದ. ಇಲ್ಲಿ ನೋಡ್ರಿ ಬಿಸ್ಲಾಗ ಸುಟ್ಟಿದ ಕಲರ್, ಒರಿಜಿನಲ್ ಕಲರ್. ಒರಿಜಿನಲ್ ಇದು ಸುಟ್ಟಿದ ಬಿಸ್ಲಾಗ. ಈಗ ಮಳೆಗಾಲದಾಗ ಈಗ ನಿಮಗೆ ಚಾಟ್ ಆಗಬೇಕು, ಇಟ್ಕೊಳಕ್ಕೆ ನಿಮಗೆ ಮಾಲ್ ಇಟ್ಕೊಳಕ್ಕೆ ಅನುಕೂಲ ಆಗಬೇಕು, ಗೇಟ್ ಆಗಬೇಕು. ರಾತ್ರಿ 200 ಹಾಕ್ಬೇಕು, ಮುಂಜಾನೆ 200. ಇದಕ್ಕೆ ರಿಕ್ಷಾಗೆ ಹಾಕ್ಬೇಕು ನಾವು. ಒಂದು 10,000 ರೂಪಾಯಿ ಎಲ್ಲ ಇರ್ಬೇಕಂದ್ರೆ ಬಡ್ಡಿ ಸಾಲನ ತೆಗಿಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ನಂದಂತಲ್ಲ, ಎಲ್ಲಾರ ಪರಿಸ್ಥಿತಿ ಅದ ಐತಿ. ಇಲ್ಲ ಹಿರಿಯರ ಆಸ್ತಿ ಮಾಡಿದ್ದು ಮಾರಕ್ಕೆ ಹೋಗ್ಬೇಕು. ಒಂದು ಈಗ ಹೋಟೆಲ್ ಮಾಡ್ಬೇಕಂದ್ರು ಅದು ಬಂದ ಮ್ಯಾಲೆ ಏನಿಲ್ಲ, ತಳಗ್ ಮಾಡ್ಬೇಕಂದ್ರು ಇಲ್ಲ. ಈ ಗಲೀಜ್ ನೋಡಿದ್ರೆ ಎಲ್ಲ ಮೂಗಿರ್ಸೋದು ಹೋಗುದು. ಸಣ್ಣ ದಾಂಡೋಲಿ ಹೆಂಗದಾವ್ರಿ ಮಾರ್ಕೆಟ್? ನಮ್ಮ ಧಾರವಾಡ ಜಿಲ್ಲಾ ಇದು ಏನೈತೆ ನೋಡ್ರಿ. ಎಲ್ಲಿ ಹೋಗ್ಬೇಕಿತ್ತು, ಎಲ್ಲಿ ಆಗತ್ತೆ ನೋಡ್ರಿ. ಬರೀ ಹಾಕೈತಿ ಹೋಗತಿ, ಮಾತಾಗತ್ತಾವ, ಕೆಲಸ ಆಗತ್ತಿತ್ತು. ಎಷ್ಟು ಮಂದಿ ಹೋದ್ರೆ ಎಷ್ಟು ಮಂದಿ ಬಂದ್ರೆ ಗೊತ್ತಿಲ್ಲ. ಆದ್ರೆ ಎಷ್ಟು ಮಂದಿ ಇದ್ರಾಗ ನೀರಾಗ ಬಿಸ್ಲಾಗ ನೆಗದು ಬೀಸ್ ಹೋಗ್ಯಾರ ಅದು ಯಾರಿಗೆ ಗೊತ್ತೈತ್ರಿ? ಲೆಕ್ಕ ಇಡೋರು. ಈಗ ಅದ ಲೆಕ್ಕ ಇಡ್ಬೇಕಾದ್ರೆ ಸುಳ್ಗಾರಟ್ಟಿ ಹೋಗ್ಬೇಕು. ಹೌದಿಲ್ರಿ? ನಮ್ಮ ವಯಸ್ಸು ಇಲ್ಲೇ ಕಳೆದು ಈಗ ಸಣ್ಣ ಹುಡುಗರು ಇರುವಾಗಿಂದ ಈಗ ನಾವು ಅಲ್ದ ನಮ್ಮ ಮಕ್ಕಳು ಅದೇ ರೀತಿ ಆಗತ್ತಾವ. ಏನು ಮಾಡೋದು ಮುಂದೆ? ಇವತ್ತು ಇದಾಕೈತಿ, ನಾಳೆ ಅದಾಕೈತಿ, ಆಕೈತಿ ಹೊರತು ಯಾವತ್ತು ಆಕೈತ್ರಿ? ಹಿಂಗಾಗಿ ಯಾರು ಬರಾಕತ್ತಿಲ್ಲ. ಬೆಳ್ಕೊಂತ ಹೊಂಟಾನ, ಸಾಯ್ಕೊಂಡ್ ಹೊಂಟಾನ್ರಿ ಇದ್ರಾಗ. ಎಷ್ಟು ಮಟ್ಟಿಗೆ ಕುಂಡ್ರಾಕ್ ರಾಡ್ ಆಗ್ಲಂಗೆ ಮಾಡಿದ್ರು. ಮ್ಯಾಲ ಚಾಟ್ ಮಾಡ್ತೇವಂದ್ರೆ ಮುಂದೆ ಇಲೆಕ್ಷನ್ ಸಾರಿದ್ರೆ ಅವ್ರು ಮಾಡೋಕ್ಕಾಗಲಿಲ್ಲ. ಈಗಿದ್ದ ಸರ್ಕಾರದವರು ಮ್ಯಾಲ ಕುಂಡ್ರದ ಸಲುವಾಗಿ ನೆರಳು ಮಾಡಿಕೊಡ್ಬೇಕು, ಅವ್ರಿಗೆ ಇಟ್ಕೊಳ್ಳಿಕ್ಕೆ ಕಟ್ಟಿ ಮಾಡಿಕೊಡ್ಬೇಕು. ಅವರು ಏನೋ ತಕ್ಕಡಿ ಕಲ್ಲು ಮತ್ತು ಅವರು ಏನೋ ಸ್ವಲ್ಪ ಕಾಯಿಪಲ್ಲೆ ಉಳಿದ್ರೆ ಅಲ್ಲಿಟ್ಟು ಅವ್ರು ಕೀಲಿಕ್ಕೊಂಡು ಹೋಗುವಂಗೆ. ಅಂದರೆ ಅವ್ರು ವ್ಯಾಪಾರ ಮಾಡಿ ಹೊಟ್ಟೆ ತುಂಬ್ಕೊಳಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತೈತಿ, ಅದನ್ನ ರಿಕ್ಷಾಕ್ಕೆ ಹೇರ್ಕೊಂಡು ಹೋಗ್ಬೇಕು. ಹೋಗ್ತಾ 200, ಬರ್ತಾ 200. ಒಂದು 10 ರೂಪಾಯಿ ಮಾಲ್ ಉಳಿದ್ರು ಹೇರ್ಕೊಂಡು ಹೋಗ್ಬೇಕು, 100 ರೂಪಾಯಿ ಉಳಿದ್ರು ಹೇರ್ಕೊಂಡು ಹೋಗ್ಬೇಕು. ಅವ್ರಿಗೆ ಉಳಿದ 100-200 ರೂಪಾಯಿ ಪಗಾರ ಉಳಿತಿದ್ರು. ಅಂಥ ಟೈಮ್ದಾಗ ದಿನ ರಿಕ್ಷಾಕ್ಕೆ ಅವ್ರು ರೊಕ್ಕ ಕೊಟ್ರೆ ಅವ್ರು ಹೊಟ್ಟೆ ಉಪಜೀವನ ಹೆಂಗೆ ನಡೆಸ್ಬೇಕ್ರಿ? ನಡ್ಸೋಕೆ ಆಗಂಗಿಲ್ಲ. ಬಡ ಜನದ ಬಗ್ಗೆ ಯಾರೂ ಕಾಳಜಿ ಮಾಡೋಂಗಿಲ್ಲ. ತಮ್ಮ ಹೊಟ್ಟೆಗೋಸ್ಕರ ಮಾತ್ರ ಪ್ರತಿಯೊಬ್ಬರು ಅಧಿಕಾರಿಗಳು ಕಾಳಜಿ ಮಾಡ್ತಾರೆ. ಪ್ರತಿಯೊಬ್ಬರು ಕಾರ್ಪೊರೇಷನ್ ಕಮಿಷನರ್, ಕಾರ್ಪೊರೇಟರಿಂದ ಹಿಡಿದು ಎಲ್ಲ ಮ್ಯಾಲಿನ ತನಕನೂ MP MLA ಮಟನೂ ತಮ್ಮ ಹೊಟ್ಟೆಗೋಸ್ಕರ ಮಾಡ್ತಾರೆ. ಜನರಿಗೋಸ್ಕರ ಯಾರೂ ಮಾಡೋಂಗಿಲ್ಲ. ಈಗ ಇಷ್ಟು ದನಗಳನ್ನ ಬಿಟ್ರಿ ಇಲ್ಲಿ, ಈಗ ಸಗಣಿ ಇದ್ರಾಗ
ಈ ಸಗಣಿ ಈ ಟೈಪ್ ಸಗಣಿ ಇದ್ರಾಗಿಂದ ಇದೆಲ್ಲ ಹರಿದು ಕಾಯಿಪಲ್ಯದಾಗ ಬರುತ್ತೆ. ಸ್ಮೆಲ್ ಕೆಟ್ಟ ಸ್ಮೆಲ್, ಅದನ್ನು ತೊಗೊಂಡೋಗಿ ಹೆಂಗೆ ತಿನ್ಬೇಕು ಜನ? ಇಲ್ಲೇನು ವ್ಯಾಪಾರ ಮಾಡಕ್ಕೆ ಬರ್ತಾರೆ, ಹಾಯ್ ಆಫೀಸರು ಬರ್ತಾರೆ, ಲೋ ಮಂದಿನೂ ಬರ್ತೈತಿ. ಯಾರು ನಾ ಮಾತಾಡಿದ್ರೆ ನಾನು ಎಲ್ಲಿ ಕೊಲ್ತಾರೋ ನಾನು ಹೊಡಿತಾರೋ ಅನ್ನೋಂಥ ಜನ ಅದ. ತಮ್ಮ ಜೀವದ ಭಯ, ಯಾರಿಗೂ ಯಾರು ಹೇಳಂಗಿಲ್ಲ. ತಮ್ದು ಏನೇ ಬಂದರೆ ತಮ್ದು ಏಟ್ ಮಾಡ್ಕೊತಾರೆ ಹೋಗ್ಬಿಡ್ತಾರೆ. ಅದನ್ನು ಚಲೋ ಅಧಿಕಾರಿಗಳದಾರ ಧಾರವಾಡದಾಗ, ಬೇಕಾದಂಥ ಅಧಿಕಾರಿ ರಿಟೈರ್ಡ್ ಆದವ್ರು ಅದಾರ, ಇನ್ನೂ ಸರ್ವಿಸ್ನಾಗ ಅದಾರ, ಬರ್ತಾರೆ, ಕಾಯಿಪಲ್ಯ ತೊಗೊತಾರೆ, ನೋಡ್ತಾರೆ. ಅದು ನಾವು ಏನು ಮಾಡಬೇಕು, ಅಭಿವೃದ್ಧಿ ಯಾರ ಕಡೆಯಿಂದ ಮಾಡಿಸ್ಬೇಕು ಅನ್ನೋದು ತಲೆಗೆ ಇಟ್ಕೊಳ್ಳೋದಿಲ್ಲ. ಹೋಗೋದು ತೊಗೊಳೋದು ಓಡೋಗ್ಬಿಡೋದು. ತಮ್ಮ ಹೊಟ್ಟಿಗೋಸ್ಕರ ಏನು ಬೇಕಾಗಿರೋದು ಅಷ್ಟು ಮಾಡ್ಕೊತಾರೆ. ಆದ್ರೆ ಜನರಿಗೆ ಅನುಕೂಲ ಮಾಡೋರು ಯಾರಿಲ್ಲ ಧಾರವಾಡದೊಳಗೆ. ಧಾರವಾಡ ಸಿಟಿ ಅಂದ್ರೆ ಏನೇ ಮುನ್ಸಿಪಾಲ್ಟಿ ಟಿಪ್ ಇದ್ದಂಗೆ ಇದು. ಧಾರವಾಡ ಸಿಟಿನ ಮುನ್ಸಿಪಾಲ್ಟಿ ಟಿಪ್ ಇದು. ಎಲ್ಲ ರಿಟೈರ್ಡ್ ಮಂದಿ ತಿನ್ನೋರು ಮನ್ಯಾಗ 1 ಕಿಲೋ ತೊಗೊಂಡು ಹೋಗೋರು, ತಿನ್ನೋರು ಮನ್ಯಾಗ ಕುಂಡ್ರವ್ರು. ಅಭಿವೃದ್ಧಿ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅಕಸ್ಮಾತ್ ಯಾರೋ ಒಬ್ರು ಅಭಿವೃದ್ಧಿ ಮಾಡಕ್ಕೆ ಬಂದರೆ 100 ಮಂದಿ ಅವ್ರು ಕಲ್ಲು ಹೋಗಿತಾರೆ. ಯಾರೇ ನಿಮ್ಮಂಥವ್ರೆ ಕಲ್ಲು ಹೋಗೋದು ಅವ್ರಿಗೆ ಮತ್ತೆ ಬಿಡಿಸ್ಬಿಡ್ತಾರೆ, ಓಡೋಗ್ಬಿಡ್ತಾರೆ. ಅವ್ರು ಮಾಡೋರು ಯಾರು? ಹಿಂಗೆ ಹೊಡೆದಾಡ್ಕಾರ ಸತ್ತು ಹೋಗ್ಬಿಡೋದು. ಇಲ್ಲಿ ಜನ ಬಡ ಜನನೇ ಸಾಯೋದು. ಶ್ರೀಮಂತರಿಗೆ ಏನೂ ಆಗೋದಿಲ್ಲ, ಅಧಿಕಾರಿಗಳಿಗೆ ಆಗೋದಿಲ್ಲ, ಶ್ರೀಮಂತರಿಗೂ ಆಗೋದಿಲ್ಲ. ಈಗ ಏನು 100-200 ರೂಪಾಯಿ ದುಡಿಬೇಕಂತ ಏನು ಬಂದಿರ್ತೇವಲ್ಲ, ಇಂಥವ್ರೆ ನಾಶಾಗಿ ಹೋಗೋದಿಲ್ಲ ಧಾರವಾಡದಾಗ. ಅಂದರೆ ಅಷ್ಟು ನಾವು ಸಣ್ಣಂದ್ರಿಂದನೂ ನೋಡಾಕತ್ತೇವ್ರಿ ಇಲ್ಲೇ ಇರೋ ಸೂಪರ್ ಮಾರ್ಕೆಟ್ ಒಳಗೆ ರೀ. ತಮ್ಮ ಹೆಸರು? ಫಕೀರ್ ಸ್ವಾಮಿ ಹಿರೇಮಠ. ಮನ್ಯಾಗಿದ್ರೆ ನಮ್ಗೆ ದುಡ್ಡು ಹಾಕಾರಿಲ್ರಿ ಯಾರು. ಇದನ್ನು ಓದ ನಾವು ಪಟ್ಟಿಗೆ ತಿನ್ನೋದ್ರಿ. ಮತ್ತು ಮನ್ಯಾಗಿದ್ರ ದುಡ್ಡು ಹಾಕಾರು ಮಾಡ್ಕೊಂಡವ್ರಂತೂ ಬಿಟ್ಟು ಹೋದ್ಮೇಲೆ ನಾವೇನು ತಿನ್ಬೇಕು? ಅದಕ್ಕೆ ಸ್ವಂತಕ್ಕೆ ವಾರ ಅಂತಾರ ಬಿಟ್ಟು ಇವತ್ತು ಬಂದ್ರೆ ಇವತ್ತು ಮೈಮ್ಯಾಗ 9,000 ರೂಪಾಯಿ ಮೈಮ್ಯಾಗ ಐತ್ರಿ. ಎಲ್ಲಿಂದ ಕೊಡಿದ್ರಿ 9,000 ರೂಪಾಯಿ ಮೈಮ್ಯಾಗ ಬಂದ್ರೆ? ಇಲ್ಲಿ ಈ ಕಡೆ ಹಿಂಗೆ ಕುಂತ್ರೆ ದನ ಬರ್ತಾವ್ರಿ, ಹಿಂಗೆ ಕುಂತ್ರೆ ದನ ಬರ್ತಾವ್ರಿ. ಜೀವನ ಮಾಡೋದು ಹೆಂಗೆ ರೀ? ನಮ್ಮಂಥವು ಯಾರು ಪಾರ್ದೇಶಗಳು ಅಂತಾವು ಹೆಂಗೆ ಜೀವನ ಮಾಡ್ಬೇಕು? ಯಾವುದು ಲೆಕ್ಕ ಕಲ್ಯಾರ ಸುಮ್ಮನೆ ಕೊಟ್ಟೇವ್ರಿ. ಎಲ್ಲಿ ಕೈಲೇ ಕೊಡಲಿ ಹೋದ್ರೆ ಈ ಸಂಜೆ ಮುಂದೆ 4 ಗಂಟೆಗೆ ಅಂದ್ರೆ ರೊಕ್ಕಕ್ಕೆ ಬರ್ತಾರೆ. ರೊಕ್ಕ ಎಲ್ಲಿಂದ ಕೊಡೋದ್ರಿ ನಾವು ಅವರಿಗೆ? ಇಂಥ ಪರಿಸ್ಥಿತಿ ಗಂಭೀರ ಒಳಗೆ ಹೆಂಗೆ ಹೊಟ್ಟೆ ಹೋಗ್ಬೇಕು? ಮನ್ಯಾಗ ದುಡ್ಡು ಹಾಕ್ತಾರೆ. ಸೂಪರ್ ಮಾರ್ಕೆಟ್ನಲ್ಲಿ ದಿನಗೂಲಿ ಮಾಡುವಂಥ ಬಡವರು, ಕೂಲಿ ಕಾರ್ಮಿಕರ ಕಷ್ಟಗಳನ್ನು ಕೇಳಿದ್ದೀವಿ. ಸಾಮಾಜಿಕ ಹೋರಾಟಗಾರರಂತ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈಗ ಸಾವಿರಾರು ರೂಪಾಯಿ ಕೊಟ್ಟು ಈ ಟೊಮೆಟೊ ಹಣ್ಣನ್ನು ತಂದಿದ್ದಾರೆ. ಈ ಮಳೆಗಾಲದಲ್ಲಿ ಮಳೆ ಬೀಳ್ತಾನೇ ಇದೆ. ಇವಾಗ ಮಳೆ ಬೀಳ್ತಾನೇ ಇದೆ, ಎಷ್ಟೋ ಕೊಳತು ಹೋಗ್ತವೆ. ಆಮೇಲೆ ದನಕರುಗಳು ತಿಂತಾ ಇರ್ತವೆ. ಈಗ 4 ಗಂಟೆಗೆ ಆ ಮಾಲನ್ನು ಕೊಟ್ಟಂಥ ಅವರು ಮಾಲೀಕರು, APMC ಮಾಲೀಕರು, ದಲ್ಲಾಳಿಗಳು, ಅವರು 4 ಗಂಟೆಗೆ ಬರ್ತಾರೆ ವಸೂಲಿಗೆ. ನಾವು ಯಾವ ರೀತಿ ಕೊಡಬೇಕ್ರಿ ಅವ್ರಿಗೆ ದುಡ್ಡನ್ನು? ಹೇಗೆ ಕೊಡೋದು? ಮೇಲೆ ಯಾವುದೇ ರೀತಿಯಂಥ ಅನುಕೂಲ ಇಲ್ಲ. ಇವ್ರು ಯಾವ ರೀತಿ ಜೀವನ ಮಾಡ್ಬೇಕನ್ನೋದು ಸಿದ್ದರಾಮಯ್ಯ ಸರ್ಕಾರ ಆದರೂ ಹೇಳಿ. ಕಳೆದ ಬಾರಿಯ ಡಬಲ್ ಎಂಜಿನ್ ಸರ್ಕಾರ ಅಂತೂ ಏನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತೇಳಿ ಶಾಪ ಆಗ್ತಾ ಇದ್ದಾರೆ. ಇವಾಗ ಸಿದ್ದರಾಮಯ್ಯ ಸರ್ಕಾರ ಆದರೂ ಈ ಅಮ್ಮವ್ರು ಹೇಳಿದಾಗೆ ನಮಗೆ ಪುಕ್ಕಟೆ ಯೋಜನೆ ಬೇಡ ರೀ, ನಾವು ದುಡ್ಡು ತಿಂತೀವಿ. ಆ ದುಡ್ದು ತಿನ್ನುವಂಥ ನಮ್ಮನ್ನು ಕಸಗೋಬೇಡಿ. ಆ ದುಡ್ದು ತಿನ್ನುವಂಥ ಒಂದು ದಾರಿ ಮಾಡಿಕೊಡಿ, ನಮ್ಗೆ ಒಳ್ಳೆಯ ಒಂದು ಯೋಜನೆ ಮಾಡಿಕೊಡಿ. ಈ ಸೂಪರ್ ಮಾರ್ಕೆಟನ್ನು ಬೇಗನ ಅಭಿವೃದ್ಧಿ ಮಾಡಿಕೊಡಿ ಅಂತ ಅವ್ರು ಮನವಿ ಮಾಡ್ತಾ ಇದ್ದಾರೆ. ಯಾರು ಆರಾಮಿಲ್ರಿ. ಇಲ್ಲ ಏನಾಗ್ತೈತೆ ಅಂದ್ರೆ ಗೌರ್ಮೆಂಟ್ನಾರ ಏನ ನಮ್ಮನ್ನು 40-80 ಸಾವಿರ ರೂಪಾಯಿ ತಿಂದು ಅವ್ರು ನಮ್ಮನ್ನ ನಿಗರ್ ಬಡ್ದ್ಬಿಟ್ಟಾರೆ. ಕಾಂಗ್ರೆಸ್ ಸರ್ಕಾರ ಬಂದಿಂದ ಅಂತೂ ಇದನ್ನ ಎಲ್ಲ ಮಂದಿಗೆ ಏನು ಮಾಡಿಬಿಟ್ರಿ, ಹೆಂಗಾರ ಕುಂತು ಹೋಗ್ತಾರ, ಹೆಂಗಾರ ಹಾಳಾಗಿ ಹೋಗ್ತಾರ, ವ್ಯಾಪಾರ ಇಲ್ಲ, ಏನಿಲ್ಲ, ಏನು ಮಾಡ್ಬೇಕ್ರಿ? ಹಿಂಗೆ ಮಾಡಿದ್ರೆ ನಮ್ಮನ್ನೆಲ್ಲ ನೆಲಕ್ಕೆ ಕುಂದಿರ್ತಾರ. ಇಲ್ಲಿ ನೀರು ಹರಿಯಾಕತೈತಿ, ರಾಡಿ ರಮ್ಮಟ ದನ ಏನು ಬೇಕಾದವ ವ್ಯವಸ್ಥೆ, ಶೆಡ್ಡಿನ ವ್ಯವಸ್ಥೆ ಮಾಡ್ಕೊಡ್ಬೇಕು, ನೆಲಕ್ಕೆ ಚಂದಾಗಿ ಮಾಡ್ಕೊಡ್ಬೇಕು. ಏನು ಮಾಡ್ದಾನ ಹಂಗ ಬೀದಿ ಇದ್ರಾಗ ಹೋಗ್ಬೋದು ರೋಡ್ ಮ್ಯಾಗ ವ್ಯಾಪಾರ ಬೀದಿ ವ್ಯಾಪಾರ ಸರ ಅಂದ್ರೆ ಅವ್ರಿಗೆ ಕಣ್ಣಾಗೇನು ಕಾಣೋದಿಲ್ಲನ್ರಿ? ಕಣ್ಣಾಗದು ಕಾಣಕತ್ತಿಲ್ಲ ಗೌರ್ಮೆಂಟಿಗೆ, ಕಾರ್ಪೊರೇಷನ್ದಾರ ಕಾಣಕತ್ತಿಲ್ಲ, ಕಮಿಷನರ್ ಕಾಣಕತ್ತಿಲ್ಲ. ಕಮಿಷನರ್ ಸಂತಿ ತಗೊಳಕ್ ಬಾ ಅಂತ ಹೇಳ್ರಿ. ಇಲ್ಲಿ ನಿಮ್ಮ ಹೆಸರೇನು ಬೇ? ನನ್ನ ಹೆಸರು ಮಾಬೂಬಿರಿ. ಎಷ್ಟು ವರ್ಷದಿಂದ ಮಾಡತ್ತೀರಿ ಇಲ್ಲಿ ಧಾರವಾಡದಾಗ ವ್ಯಾಪಾರ? 40-50 ವರ್ಷ ಆತ್ರಿಪ್ಪ. ಮ್ಯಾಗ ಕುಂತ ಅಲ್ಲೇ ಮಾಡಿದಾಗ ನಮಗೆ ಚಲೋ ಐತಿ. ಇಲ್ಲಿ ಬಂದು ನೀರಾಗ ಕುಂತೇವ್ರ, ನೀರಾಗ ಕುಂತು ಕಾಲು ಶೇಡ್ ಬರಾಕತ್ತವ್ರಿ. ನಮಗೆ ವ್ಯಾಪಾರನೇ ಏನಿಲ್ಲ. ನಮಗೆ ಭಾಳ ಅಂದ್ರೆ ಭಾಳ ತ್ರಾಸ ಆಗತ್ತೈತ್ರಿ, ಭಾರಿ ತ್ರಾಸ ಆಗತ್ತೈತ್ರಿ. ಅದನ್ನ ಮಾತ್ರ ನಮಗೆ ಚಂದಾಗಿ ಮಾಡಿಕೊಡ್ರಿ. ನಮಗೆ ನೀರಾಗ ನಿಂತ್ಬಿಡ್ತಾವ ನೋಡ್ರಿ.
ಹೆಂಗೆ ಕೈ ನೋಡ್ರಿ ಈಗ ಹೊಟ್ಟಿ ಹಂಗೆ ಆಕಾರ ಹೊಟ್ಟಿ ನೋಡ್ರಿ ಲೇಟ್ ಕೈ ಅದು ಎಲ್ಲ ಹೊಟ್ಟಿ ಬರತ್ತಾವ ಕಾಲು ಹೊಟ್ಟಿ ಬರತ್ತಾವ ನಮಗೇನು ಉಪಯೋಗ ಇಲ್ರಿ ಈಗ ನೋಡ್ರಿ ಹೌದ್ರಿ ಕೈ ಕಾಲು ಎಷ್ಟು ಹೊಟ್ಟಿ ಬರತ್ತಾವ್ರಿ ನಮ್ಮ ಇಂಥ ನೀರಾಗ ನೀರು ಹರಿತೈತ್ರಿ ಬುಟ್ಟು ಕಲ್ಲು ಇಟ್ಕೊಂಡೇವ ಕಲ್ಲ ಇಟ್ಕೊಂಡು ಕಾಲಿಗೆಲ್ಲ ಚೇಡ್ ಬರತ್ತಾವ್ರಿ ನಮ್ಮ ಮಾತ್ರ ನಮ್ಗೆ ಚಂದಾಗಿ ಮಾಡಿಕೊಡ್ರಿಪ್ಪ ನಿಮಗೆ ದಯವಿಟ್ಟು ಕೈ ಮುಗಿತೇವ್ರಿ ಕಾಲು ಬಿಡ್ತೀವಿ ಚಂದಾಗಿ ಮಾಡಿಕೊಡ್ರಿ ನಮಗೆ ಏನು ಕೊಟ್ರ ನಿಮ್ಮನ್ನ ನೆನೆಸ್ತೇವ್ರಿ ನಾವು ಅಲ್ಲಿ ಮ್ಯಾಲ ಕುಂತ್ರೆ ಚಂದಾಗಿ ಆಗಿತ್ರಿ ಇಲ್ಲಿ ಉಪಯೋಗ ಇಲ್ರಿ ನಮಗೆ ಎಲ್ಲ ತಪ್ಪಲೆಲ್ಲ ಕೊಳೆಯಾಕತ್ತೈತ್ರಿ ರೊಕ್ಕ ಹಾಕಿ ತರೋದು ಕೊಳ್ಕೊ ಇದು ನೋಡ್ರಿ ಇಲ್ಲಿ ಹೌದ್ರಿ ಎಷ್ಟು ಕೊಯ್ದಿತ್ತು ನೋಡ್ರಿ ಇದನ್ನ ಪಲ್ಯ ನೋಡ್ರಿ ಇದನ್ನ ವ್ಯಾಪಾರ 4-5 ಕೊಟ್ರ ಹೌದ್ರಿ ಎಷ್ಟು ಕೊಳಿದೈತಿ ನೋಡ್ರಿ ಇದನ್ನ ಪಲ್ಯ ಎಷ್ಟು ನುಕ್ಸಾನ್ ಆಕೈತ್ರಿ ನಮಗೆ ಭಾಳ ನುಕ್ಸಾನ್ ಐತ್ರಿ ತಪ್ಪಲ ಪಲ್ಯ ನಮಗೆ ಏನೋ ಮಾಡಿಕೊಡ್ರಿ ನಮಗೆ ಅನುಕೂಲ ಮಾಡಿಕೊಡ್ರಿ ಮ್ಯಾಗಿನ ಚಟ್ ಹಾಕಿಕೊಡ್ರಿ ನಮಗೆ ಮೊದಲಿಂದ ಮಾರುಕಟ್ಟೆ ಚಲೋ ಇತ್ತು ಈಗಿನ ಚಲೋ ಅದು ನಮಗ್ ಮೊದ್ಲಿಂದ ಚಲೋ ಐತ್ರಿ ಅಲ್ಲಿ ರೋಡ್ ಕುಂಡಿರ್ತಿದ್ರಿ ನಮಗ್ ಚಲೋ ಐತ್ರಿ ತಗಡ ಹಾಕೊಡ್ರಿ ನಮಗೆ ಏನ್ ಮಾಡುದ್ರಿ ತಾವು ನೋಡಿದ್ರ ಧಾರವಾಡ ಸೂಪರ್ ಮಾರ್ಕೆಟ್ ಬಗ್ಗೆ ಏನೇನಾಯಿತು ಏನೇನಿಲ್ಲ ಎಲ್ಲ ಇತಿಹಾಸವನ್ನು ತಮ್ಮ ಎದುರಿಗೆ ನಮ್ಮ ಸಂಗ್ರಾಮ ನ್ಯೂಸ್ ಚಾನೆಲ್ ಕೊಟ್ಟಿದೆ. ಈ ಕುರಿತು ಇವಾಗ ಧಾರವಾಡದ ಅವಳಿನಗರದ ಭ್ರಷ್ಟಾಚಾರ ನಿರ್ಮೂಲನೆ ವೇದಿಕೆ ಅಧ್ಯಕ್ಷರು ಹಾಗೂ ಸೂಪರ್ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಕೂಡ ಆದಂಥ ಶ್ರೀ ಬಸವರಾಜ್ ಜಾಧವ್ ಅವರು ಈ ನಮ್ಮ ಸೂಪರ್ ಮಾರ್ಕೆಟ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಂಗ್ರಾಮ್ ನ್ಯೂಸ್ ಚಾನಲ್ಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಇವತ್ತು ಬಡವರ ಬಗ್ಗೆ ಅಂದರೆ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ತಾವೇನು ಇವತ್ತು ಒಂದು ನ್ಯೂಸ್ ಕವರೇಜ್ ಕೆಲಸ ಮಾಡ್ತಿದ್ರಲ್ಲ, ಇದಕ್ಕೆ ನಾ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಇವತ್ತು ಸೂಪರ್ ಮಾರ್ಕೆಟ್ ಇಡೀ ಧಾರವಾಡಕ್ಕಿರೋದು ಒಂದು ಮಾರ್ಕೆಟ್, ಅದು ಸೂಪರ್ ಮಾರ್ಕೆಟ್. ಅದು ಬಿಟ್ಟರೆ ಇವತ್ತಿನ ಮಟ್ಟ ಯಾವುದೂ ಮಾರ್ಕೆಟ್ ಆಗಿಲ್ಲ. ಅಂದರೆ ಹೆಸರಿಗೆ ಅಷ್ಟೇ ಸೂಪರ್, ಉಳ್ಕಿದ ಮಾತ್ರ ಮಾರ್ಕೆಟ್ ಮಾತ್ರ ಆಗಿಲ್ಲ. ಇವತ್ತಿನ ಮಟ್ಟನೂ ಹೆಸರಿಗೆ ಅಷ್ಟೇ ಸೂಪರ್ ಆಗಿಬಿಟ್ಟದ, ಆದರೆ ಇವತ್ತಿನ ಮಟ್ಟನೂ ಡೆವಲಪ್ಮೆಂಟ್ ಇಲ್ಲ. ಕಳೆದ ಒಂದಿಷ್ಟು ದಿನದಾಗ ನಮ್ಮ ಹೋರಾಟದ ಫಲಾನುಭವಿಗಳವಾಗಿ ಒಂದಿಷ್ಟು ಸಣ್ಣ ಕೆಲಸಗಳು ಅದು. ಆದರೆ ಇವತ್ತು ಏನು ನಮ್ಮ ಅರವಿಂದ್ ಬೆಲ್ಲದವರು ಲಾಸ್ಟ್ ಟೈಮ್ ಕರೋನಾ ಟೈಮ್ದಾಗ ಇದ್ದಂಥ ಡಬ್ಬಿ ಅಂಗಡಿಗಳನ್ನು ತೆಗಿಸಿ ನಾವು ನಿಮಗೆ ಎಲ್ಲ ಕಟ್ಟಿ ಕೊಟ್ಟು ನಿಮಗೆ ಕುಂಡ್ರಕ್ಕೆ ಪೂರ್ಣ ವ್ಯವಸ್ಥೆ ಮಾಡಿ ಮ್ಯಾಗ್ ಶೆಡ್ ಮಾಡಿ ಹಾಕಿ ಕೊಡ್ತೇವೆ ಅಂಥೇಳಿ ಅವತ್ತಿನ ಶಾಸಕರಾದಂಥ ಅರವಿಂದ್ ಬೆಲ್ಲದವ್ರು ಹೇಳಿದ್ರು. ಆದರೆ ಅದನ್ನು ಅವ್ರು ಮಾಡಿ ಕೊಡಲಿಲ್ಲ. ಅಂದ್ರೆ ನಮಗೆ ಎಲ್ಲರಿಗೂ ಮೂಗಿಗೆ ತುಪ್ಪ ಹಚ್ಚಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಇವತ್ತು ನೋಡಾಕತ್ತೀರಿ ನೀವು ಉದೋ ಅಂತೇಳಿ ಮಳೆ ಸುಡಿಯಾಕತ್ತೂ ಅದರಾಗ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಆಗೈತೆ. ಇವತ್ತು ಅವ್ರ ಕಷ್ಟಕ್ಕೆ ಸ್ಪಂದಿಸುವಂಥ ಶಾಸಕರೇ ಇಲ್ಲ. ಅದಕ್ಕೆ ಇವತ್ತು ನನ್ನ ವಿಚಾರ ಏನಪ್ಪ ಅಂದ್ರೆ, ನಾವು ಕೂಡ ಈಗ ಆಲ್ರೆಡಿ ಕೋರ್ಟಿಗೆ ಹೋಗಿದ್ದೇವೆ, ಹೈಕೋರ್ಟ್ನಾಗ ಅರ್ಜಿನೂ ಸಲ್ಲಿಸಿದ್ದೇವೆ, ಅಪೀಲ್ನೂ ಹಾಕಿದ್ದೇವೆ ಕೂಡ. ಮುಂದಿನ ಈಗ ನಾವು ಡಿ ಸಿ ಅವರು ಇರ್ಬೋದು, ಹೊಸ ಕಮಿಷನರ್ ಬಂದಾರ, ಅವ್ರಿಗೂ ಕೂಡ ಕರ್ಕೊಂಡ್ಬಂದು ಏನು ಮಾಡ್ತೇವೆ ತೋರಿಸ್ತೇವೆ ಇವತ್ತು ವ್ಯಾಪಾರ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ಲಿಕ್ಕತ್ತದಂತೆ. ಹಿಂದಿನ ಮಾಜಿ ಮಹಾಪೌರರು ಅಂದ್ರೆ ಅಂಚಿಟಗಿರಿ ಅವ್ರು ಅಂಕಿ ದೊಡ್ಡ ಹಲಾಲ್ ಟೋಪಿನ ಹಾಕಿದ್ರು ನಮಗೆ. ಯಾಕಪ್ಪ ಅಂದ್ರೆ ನಾ ಶೆಡ್ ನಿಮಗೆ ಏನು ಬೇಕಾದಾಗಲಿ ನಿಮಗೆ ಶೆಡ್ ಮಾಡಿಕೊಡೋದು ಸಿದ್ಧ ಅಂತ ಅಂದ್ಕೊಂಡು ನಾವು ಶಾಲ್ ಹಾಕಿ ಮಾಲಿ ಹಾಕಿ ಅವ್ರು ಸನ್ಮಾನ ಮಾಡಿ ಮ್ಯಾಗ ಏರಿಸಿ ಕುಂಡ್ರಿಸಿದ್ವಿ. ಆದ್ರೆ ಅವ್ರದ್ದು ಅಧಿಕಾರ ಮುಗಿದೋತು, ಅವರು ನಮಗೆ ಮತ್ತೊಂದು ಬಂಡಿ ವಿಷಯ ಹೋದ್ರೆ. ಹಿಂಗಾಗಿ ಇವತ್ತು ಯಾರೋ ಶಾಸಕರು ಬಂದಿರ್ಬೋದು, ಯಾರ ಕಾಂಗ್ರೆಸ್ ಸರ್ಕಾರ ಬಂದಿರ್ಬೋದು, ಬಂದಿರ್ಬೋದು, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ತ್ರಾಸ ಐತಲ್ಲ ಆ ತ್ರಾಸಿಗೆ ಸ್ಪಂದಿಸ್ಬೇಕು, ಕೂಡಲೇ ಶೆಡ್ ಕಟ್ಟಿಸ್ಕೊಡುವಂಥ ಕೆಲಸ ಮಾಡ್ಬೇಕಂಥೇಳಿ ನಾ ಸಂಬಂಧಪಟ್ಟಂಥ ಶಾಸಕರಿರ್ಬೋದು, ಸಂಬಂಧಪಟ್ಟಂಥ ಸರ್ಕಾರಕ್ಕಿರ್ಬೋದು, ಸಂಬಂಧಪಟ್ಟಂಥ ಸಚಿವರಿಗಿರ್ಬೋದು ಕಳಕಳಿ ಅಂತ ವಿನಂತಿ ಮಾಡ್ತೀನಿ. ಅಕಸ್ಮಾತ್ ವಿನಂತಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಮತ್ತು ನಾವು ಹೋರಾಟದ ದಾರಿ ಅನಿವಾರ್ಯ ಆಕೈತಂತ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable
atmosphere with high-tech security, parking available, memorable most visit Dharwad Karlon Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.